ಕಲ್ಪತರು ನಾಡಲ್ಲೇ ಶುರುವಾಯಿತು ಎಳನೀರಿಗೆ ಅಭಾವ. ಅಬ್ಬಬ್ಬ, ಒಂದು ಎಳನೀರಿನ ಬೆಲೆ ಕೇಳಿದ್ರೆ ಶಾಕ್ ಆಗ್ತೀರಾ? 89 ರೂಪಾಯಿಗೆ ಹೋಗುತ್ತೆ ಸರ್. 89 ರೂಪಾಯಿಗೆ ಹೋಗುತ್ತೆ ಸರ್. ಕಲ್ಪತರು ನಾಡು ಅಂದ್ರೆ ತಟ್ ಅಂತ ನೆನಪಾಗೋದೇ ತೆಂಗು. ಹೌದು, ತುಮಕೂರು ಜಿಲ್ಲೆಯಲ್ಲಿ ತೆಂಗು ಬೆಳೆ ಹೆಚ್ಚಾಗಿ ಬೆಳೆಯಲಿದ್ದು ಕಲ್ಪತರು ನಾಡು ಎಂದೇ ಖ್ಯಾತಿಯನ್ನ ಪಡೆದಿದೆ. ತುಮಕೂರಿನಿಂದ ನಾನಾ ರಾಜ್ಯಗಳಿಗೂ ತೆಂಗು ರಫ್ತಾಗಲಿದೆ. ಆದರೆ ಈಗ ಕಲ್ಪತರು ನಾಡಿನಲ್ಲೇ ಇದೀಗ ಎಳನೀರಿನ ಅಭಾವ ಸೃಷ್ಟಿಯಾಗಿದ್ದು ಎಳನೀರಿಗೆ ಬರ ಬಂದಂತಾಗಿದೆ. ಎಸ್, ಕಲ್ಪತರು ನಾಡು ತುಮಕೂರು ಜಿಲ್ಲೆ ಅಂದ್ರೆ ಎಳನೀರು, ತೆಂಗು, ಕೊಬ್ಬರಿಗೆ ಬಹಳ ಫೇಮಸ್. ತುಮಕೂರು ನಗರದಲ್ಲಿ ಹೋದ ಕಡೆಯಲ್ಲೆಲ್ಲ ಎಳನೀರು ಕಡಿಮೆ ದರದಲ್ಲಿ ಸಿಗ್ತಾ ಇತ್ತು. ಆದ್ರೆ ಇದೀಗ ಎಳನೀರಿಗೆ ತುಮಕೂರಿನಲ್ಲಿಯೇ ಫುಲ್ ಡಿಮ್ಯಾಂಡ್ ಸೃಷ್ಟಿಯಾಗಿದೆ. ಈಗ ಎಲ್ ಹುಡುಕಿದ್ರೂ ಎಳನೀರು ಸಿಗೋದು ಬಹಳ ಕಷ್ಟಕರವಾಗಿದೆ. ಎಳನೀರು ಅಂದ್ರೆ ಚಿಕ್ಕ ಮಕ್ಕಳಿಂದ ಹಿಡಿದು ವೃದ್ಧರವರೆಗೆ ಕುಡಿಯೋದಕ್ಕೂ ಸರ್ವೇ ಸಾಮಾನ್ಯ. ಅದರಲ್ಲಂತೂ ರೋಗಿಗಳಿಗೆ ಇದು ರಾಮಬಾಣ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇದೀಗ ಬೇಸಿಗೆ ಶುರುವಾಗಿದ್ದು ತುಮಕೂರಿನಲ್ಲಿ ರಣ ಬಿಸಿಲು ಶುರುವಾಗಿದೆ. ಬೇಸಿಗೆಗೆ ಎಲ್ಲಾದ್ರೂ ಎಳನೀರು ಕಂಡ್ರೆ ಸಾಕು, ಮನಸ್ಸು ಆ ಕಡೆ ಸೆಳೆಯುತ್ತೆ. ಆದ್ರೆ ಆ ಎಳನೀರಿನ ದರ ಇವತ್ತು ಗಗನಕ್ಕೇರಿದ್ದು ಹಣ ಕೊಟ್ಟರೂ ಎಳನೀರು ಸಿಗದಂತಹ ಪರಿಸ್ಥಿತಿಗೆ ತುಮಕೂರು ತಲುಪಿದೆ. ಮೊದಲು ತುಮಕೂರಿನಲ್ಲಿ ಒಂದು ಎಳನೀರಿನ ಬೆಲೆ 30 ರೂಪಾಯಿಯಿಂದ 40 ರೂಪಾಯಿ ಇದ್ರೆ ಇದೀಗ ಒಂದು ಎಳನೀರಿನ ರೇಟ್ ಬರೋಬ್ಬರಿ 60 ರೂಪಾಯಿಯಿಂದ 70 ರೂಪಾಯಿ ಏರಿಕೆಯಾಗಿದೆ. ಇನ್ನು ಕೆಲ ದಿನಗಳಲ್ಲಿ 80 ರೂಪಾಯಿ ಗಡಿ ದಾಟುವ ಸಾಧ್ಯತೆ ಇದೆ ಎಂದು ವ್ಯಾಪಾರಸ್ಥರು ಹೇಳ್ತಿದ್ದಾರೆ. ವ್ಯಾಪಾರಗಳು ಪರವಾಗಿಲ್ಲ ಸರ್, ಆದರೆ ಇಳುವರಿಗಳೇ ಬರ್ತಾ ಇಲ್ಲ. ಎಳ್ನೀರು ಈಗ 50 ರೂಪಾಯಿ 60 ರೂಪಾಯಿ ಹೊಡಿತಾ ಇದೀವಿ. ಮುಂಚೆ 50 ಹೊಡಿತಾ ಇದ್ವು. ಇನ್ನು ಮುಂದಕ್ಕೆ ಇನ್ನೂ ಜಾಸ್ತಿ ಆಗುತ್ತೆ. ಏನಕ್ಕೆ ಇಳುವರಿ ಯಾಕೆ ಕಮ್ಮಿ ಆಯ್ತು? ಬಿಸಿಲು ಸರ್, ಬಿಸಿಲು ರೋಗ ಬರುತ್ತೆ, ಹಳ್ಳುಗಳೆಲ್ಲ ಉದುರತ್ತ, ಬಿಸಿಲಿಗೆ ಇರಲ್ಲ. ಹಂಗಾಗಿ ಅದು ಕಲ್ಪತರು ನಾಡು ತುಮಕೂರು, ಇಲ್ಲೇ ಅಭಾವ ಸೃಷ್ಟಿ ಆಗೈತೆ. ಹಂಗಾದ್ರೆ ಕಲ್ಪತರು ಬರೀ ಕೊಬ್ಬರಿ ಜಾಸ್ತಿ ಹೋಗುತ್ತೆ ಸರ್. ಎಳ್ನೀರಿಗೆ ಯಾರು ಕೊಯ್ಸಲ್ಲ. ಈ ಕಡೆ ಎಲ್ಲ ಬರೀ ಕೊಬ್ಬರಿ ಜಾಸ್ತಿ. 60 ರೂಪಾಯಿ ಆಗಿದೆ. 60 ರೂಪಾಯಿ ಆಗಿದೆ. ಮುಂದಿನ ದಿನಗಳಲ್ಲಿ ಎಷ್ಟಾಗ್ಬೋದು ಸರ್? 89 ರೂಪಾಯಿಗೆ ಹೋಗುತ್ತೆ ಸರ್. ಅದು ಇಷ್ಟೇ ಅಂತ ಹೇಳಕ್ಕಾಗಲ್ಲ. ಈಗೇನೋ ಮಳೆ ಹೋಗಿರೋ ಸ್ವಲ್ಪ ಇಳುವರಿ ಕಚ್ಚುತ್ತೆ. ಮಳೆ ಹೋಗ್ಲಿಲ್ಲ ಅಂದ್ರೆ ಇನ್ನೂ ಹೋಗುತ್ತೆ ಅಷ್ಟೇ. ಈ ವ್ಯಾಪಾರ ಮಾಡೋರ ಸಂಖ್ಯೆನೂ ಕೂಡ ಕಮ್ಮಿ ಆಗ್ತಾ ಇದೆ. ಎಳ್ನೀರು ಸಿಗಲ್ಲ ಸರ್. ಸಿಕ್ಕಿರ್ತಾನೆ ಅವರು ಇದು ಮಾಡೋದು. ಎಳ್ನೀರು ಸಿಗಲ್ಲ, ಹಂಗಾಗಷ್ಟೇ. ಎಳ್ನೀರು ಸಿಗ್ತಾ ಇಲ್ಲ ಈಗ ಹಾಲು ನೋಡಿ ಕಪ್ಪ ಅಲ್ಲೇ ಕಾಯಿ ಆಗ್ಬಿಡ್ತಾ ಇದೆ. ಎಲ್ಲಿಂದ ಬರ್ತಾ ಇದೆ ಸರ್ ಈಗ? ಇಲ್ಲ, ಲೋಕಲ್ ನಾವೇ. ಇನ್ನು ಇತ್ತೀಚಿನ ದಿನಗಳಲ್ಲಿ ಸಾಂಕ್ರಾಮಿಕ ರೋಗಗಳು ಹೆಚ್ಚಾಗಿದ್ದು ಜನರು ಎಳನೀರು ಕಡೆ ಮುಖ ಮಾಡ್ತಿದ್ದಾರೆ. ಅಲ್ಲದೆ ತುಮಕೂರು ನಗರದಲ್ಲಿ ಹುಡುಕಿದ್ರೂ ಎಳನೀರು ಸಿಗ್ತಾ ಇಲ್ಲ. ಅಲ್ಲೋ ಇಲ್ಲೋ ಒಂದೆರಡು ಕಡೆ ಸಿಕ್ಕಿದ್ರೂ ಸಿಕ್ಕಾಪಟ್ಟೆ ದುಬಾರಿಯಾಗಿದೆ. ಸದ್ಯ ತುಮಕೂರು ಜಿಲ್ಲೆಯಲ್ಲಿ ಕೇವಲ 20 ರಿಂದ 22 ಸಾವಿರ ಇದ್ದ 1 ಕ್ವಿಂಟಲ್ ಕೊಬ್ಬರಿ ದರ ಇದೀಗ ಬರೋಬ್ಬರಿ 32 ಸಾವಿರಕ್ಕೆ ದಾಟಿದೆ. ಇದರಿಂದ ರೈತರು ಎಳನೀರು ಕೊಡಲು ಹಿಂದೇಟು ಹಾಕ್ತಿದ್ದಾರೆ. ಹೀಗಾಗಿ ಮಾರುಕಟ್ಟೆಗೆ ಎಳನೀರು ಬರ್ತಿಲ್ಲ. ಎಳನೀರಿನ ದರ ದುಪ್ಪಟ್ಟಾಗಿದ್ದು ವ್ಯಾಪಾರಸ್ಥರಿಗೆ ಮಾರುಕಟ್ಟೆಯಿಂದ ಎಳನೀರು ಖರೀದಿಸಿ ಮಾರಾಟ ಮಾಡಲಾಗ್ತಾ ಇಲ್ಲ. ಇತ್ತ ಗ್ರಾಹಕರು ಕೂಡ ಎಳನೀರನ್ನ ಖರೀದಿ ಮಾಡಲು ಹಿಂದೇಟು ಹಾಕ್ತಿದ್ದಾರೆ. ಇನ್ನು 16 ವರ್ಷಗಳಿಂದ ಎಳನೀರು ವ್ಯಾಪಾರವನ್ನೇ ನಂಬಿಕೊಂಡು ಬಂದಿದ್ದ ವ್ಯಾಪಾರಸ್ಥರು ಇದೀಗ ಎಳನೀರು ವ್ಯಾಪಾರ ಕೈಬಿಟ್ಟು ಬೇರೆ ವ್ಯಾಪಾರದ ಕಡೆ ಮುಖ ಮಾಡ್ತಿದ್ದಾರೆ. ನಮ್ಮ ಕಲ್ಪತರು ನಾಡಿನಲ್ಲಿ ಸಿಗ್ತಕ್ಕಂಥ ಈ ಅಮೃತ ಏನು ಈ ಪೇಯ ಇದೆಯಲ್ಲ, ಎಳ್ನೀರು ಅತ್ಯಂತ ಆರೋಗ್ಯಕರ. ಆಮೇಲೆ ಎಲ್ಲ ಜನರಿಗೂ ಸಹ ಇದು ಅವಶ್ಯಕ ಇರತಕ್ಕಂಥದ್ದು. ಇದು ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾದವರು ಇದನ್ನು ನಾನು ಯಾವ ರೀತಿ ಇದನ್ನು ಇದು ಮಾಡ್ತೀನಿ ಅಂದರೆ, ಈ ವಿದೇಶಗಳಿಂದ ಬರ್ತಕ್ಕಂಥ ಏನು ಜ್ಯೂಸ್ಗಳಿಗಿಂತ ನಮ್ಮ ಎಳ್ನೀರು ಕುಡಿದು ಇದನ್ನು ನೀವು ಸಹಕರಿಸಬೇಕು. ನಮ್ಮ ರೈತರ ಒಂದು ಕೆಲಸಕ್ಕೆ ಅಭಿವೃದ್ಧಿ ಕೊಡಬೇಕು. ಇದು ಒಂದು ಮೊದಲನೇದು. ಎರಡನೇದು, ಈಗಾಗಲೇ ಬೇಸಿಗೆ ಅತಿ ಹೆಚ್ಚಾಗಿ ಬರ್ತಾ ಇದೆ. ಈ ವರ್ಷ ಬೇಸಿಗೆನೂ ಸಹ ಹೆಚ್ಚಾಗಿರುತ್ತೆ ಅಂತಾರೆ. ಇದರಲ್ಲಿ ಇದು ರೈತರ ಒಂದು ಪರಿಶ್ರಮದ ಕೊಡುಗೆನೂ ಸಹ ಅತ್ಯಂತ ಆಸಕ್ತಿಯಿಂದ ಉಪಯೋಗಿಸ್ಬೇಕು. ಈ ಎಳ್ನೀರಿಗೆ ಏನಾಗಿದೆ ಅಂದರೆ, ಈ ಸತಿ ಅಭಾವದ ಜೊತೆಯಲ್ಲಿ ರೋಗನೂ ಸಹ ಇದೆ. ನಮ್ಮಲ್ಲೇನು ಜವಾಬ್ದಾರಿ ಹೊತ್ತಂಥ ಇದಕ್ಕೆ ವಿಶೇಷವಾಗಿರ್ತಕ್ಕಂಥ ಒಂದು ಇದು ಏನು ಕೃಷಿ ಮಂತ್ರಿಗಳು ಇದಕ್ಕೆ ಹೆಚ್ಚಿನ ಆಸಕ್ತಿ ಒದಗಿಸ್ಬೇಕು.
ಇದಕ್ಕೆ ವಿಶೇಷವಾಗಿ ಸಿಗ್ತಕ್ಕಂಥ ಔಷಧಿ ಆಗಲಿ, ಅದಕ್ಕೆ ಬೇಕಾಗಿರ್ತಕ್ಕಂಥ ತೆಂಗಿನ ಮರಗಳನ್ನು ಸಾಕ್ತಕ್ಕಂಥ ಸಲಕರಣೆಗಳನ್ನಾಗಲಿ ವಿಶೇಷವಾಗಿ ರೈತರಿಗೆ ಸಿಗ್ತಕ್ಕಂಥದ್ದು ಮಾಡ್ಬೇಕು. ಬರೀ ಪೇಪರ್ನಲ್ಲಿ ನಾವು ಮಾಡಿದ್ವಿ ಮಟ್ಟಿದ್ವಿ ಅಂತ ಈ ಥರ ಖರ್ಚುಗಳಾಗಬಾರ್ದು. ಖರ್ಚು ಬುಕ್ನಲ್ಲಿರುತ್ತೆ ಹೊರತು ನಮಗೆ ರೈತರಿಗೆ ಹತ್ರದಲ್ಲಿ ಸಿಕ್ಕು ಇದು ನೆರವಾಗಬೇಕು. ಆಮೇಲೆ ಈ ಎಳ್ನೀರು ಮಾರ್ತಕ್ಕಂಥ ವ್ಯವಸ್ಥೆಗಳನ್ನು ಭಾಳ ನೀಟಾಗಿ ಅಚ್ಚುಕಟ್ಟಾಗಿ ಇದಕ್ಕೆ ಹೆಂಗೆ ಈಗ ಫಾಂಟಾಗೆ ಮತ್ತೊಂದಕ್ಕೆ RCB ಎಲ್ಲ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೋ ಅದೇ ರೀತಿ ಎಳ್ನೀರಿಗೂ ಒಂದು ಅಡ್ವರ್ಟೈಸ್ಮೆಂಟ್ ಕೊಡಿ, ಏನಾಗಲ್ಲ. ಅದಕ್ಕೆ ಅವಾಗ ಏನಾಗುತ್ತೆ, ನಮ್ಮ ದೇಶದ ಒಂದು ವಸ್ತುಗಳಿಗೆ ವಿಶೇಷವಾದ ಒಂದು ಶಕ್ತಿ ಸಿಕ್ಕಂಗಾಗತ್ತೆ. ಇದು ಬೇಸಿಗೆಯಲ್ಲಿ ಕೊರತೆ ಕಾಣ್ತಾ ಇದೆಯಾ ಅನ್ನೋ ಕೊರತೆ ಕಾಣ್ತಾ ಇದೆ. ಈಗ ಆಲ್ರೆಡಿ ರೋಗ ಬಂದಿರೋದ್ರಿಂದ ಎಳ್ನೀರು ಕಡಿಮೆ, ನಮ್ಮದು ತೋಟ ಇದೆ, ಈಗ ಆಲ್ರೆಡಿ ಇಳುವರಿ ಕಡಿಮೆ ಇದೆ. ಆ ಕೊರತೆ ಉದ್ದೇಶದಿಂದನೇ ನಾನು ಹೇಳ್ತಾ ಇರೋದು, ಜವಾಬ್ದಾರಿ ಹೊತ್ತಕ್ಕಂಥ ಯಾವುದೇ ಸರ್ಕಾರ ಆಗಲಿ ಅದನ್ನು ಮುಂದೆ ಬಂದು ನಿಂತು ನಾನು ಇಷ್ಟು ರೋಗ ಕಡಿಮೆ ಮಾಡಿದ್ದೀನಿ ಅಂತೇಳಿ ರೆಕಾರ್ಡಲ್ಲಿ ತೋರ್ಸಕ್ಕಂಥದ್ದಾಗಬೇಕು. ಆ ಗುರುತಿನಲ್ಲಿ ನಿಟ್ಟಿನಲ್ಲಿ ಜವಾಬ್ದಾರಿ ಹೊತ್ತವ್ರು ಮಾಡಬೇಕು, ಇಲ್ಲದಲ್ಲದೆ ಜವಾಬ್ದಾರಿ ಕೊಡಬೇಕು ಅಷ್ಟೇ ಯಾರಿಗಾದರೂ. ಇನ್ನು ರಾಜ್ಯದಲ್ಲಿಯೇ ಅತಿ ಹೆಚ್ಚು ತೆಂಗು ಬೆಳೆಯುವ ಜಿಲ್ಲೆ ತುಮಕೂರು ಜಿಲ್ಲೆಯಲ್ಲೇ ಎಳನೀರಿಗೆ ಇಂತಹ ಸ್ಥಿತಿಯಾದ್ರೆ ಬೇರೆ ಕಡೆಯಲ್ಲಿ ಎಳನೀರು ಸಿಗ್ತಾ ಇದ್ಯಾ ಇಲ್ವಾ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.